ಮೊದಲ ಹಂತದಲ್ಲಿ ಕೈ ತಪ್ಪಿರೋ ಮಂತ್ರಿಗಿರಿಗಾಗಿ ಒಂದ್ ಕಡೆ ಲಾಬಿಯನ್ನ ಬೆಳೆಸ್ತಾ ಇದ್ದಾರೆ. ಬೆಂಬಲಿಗರ ಹೋರಾಟ ಬೆನ್ನಲ್ಲೇ ಫೀಲ್ಡ್ಗಿಳಿದ ಜಮೀರ್. ಎರಡನೇ ಹಂತದಲ್ಲಿ ಸಚಿವರಿಗೆ ಜಮೀರ್ ಪೈಪೋಟಿ. ಸುರ್ಜೇವಾಲಾ ಭೇಟಿಯಾದ ಜಮೀರ್ ಅಹಮದ್. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡೋದಕ್ಕೆ ಜಮೀರ್ ಈಗ ಹಾಜರು. ನೋಡಿ, ಸಿದ್ದರಾಮಯ್ಯನವರ ಬೆಂಬಲ ತಗೊಂಡಿದ್ದಾಯ್ತು ಡಿಕೆಶಿ. ಅದಾದ ನಂತರ ಅಂತೂ ಇಂತೂ ಅಲ್ಲೂ ಕೂಡ ಬಗೆಹರಿಲಿಲ್ಲ. ಕೊನೆಗೆ ದೆಹಲಿಯ ಅಂಗಳ ತಲುಪ್ತು. ಅಲ್ಲೂ ಕೂಡ ಹೈಕಮಾಂಡ್ ಅವರನ್ನ ಮಾತನಾಡಿಸಿದ್ದಾಯ್ತು. ಹೈಕಮಾಂಡ್ ಜೊತೆ ಕೂಡ ಖಾತೆ ವಿಚಾರವಾಗಿ ಮಾತನಾಡಿದ್ರು ಕೂಡ ಈ ಗೊಂದಲ ಇನ್ನೂ ಬಗೆಹರಿತಾ ಇಲ್ಲ. ಹಾಗಾಗಿ ಒಬ್ಬರಾದ್ಮೇಲೆ ಒಬ್ರು ಈ ಖಾತೆ ವಿಚಾರವಾಗಿ ಖ್ಯಾತೆಯನ್ನು ತೆಗಿತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಬಸವರಾಜ್, ಈಗ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಒಂದಷ್ಟು ಇನ್ಸ್ಟ್ರಕ್ಷನ್ ತಗೊಂಡಿದ್ದಾಯ್ತು, ಅದಾದ್ಮೇಲೆ ದೆಹಲಿ ಅಂಗಳಕ್ಕೂ ತಲುಪ್ತು. ಆದ್ರೂ ಕೂಡ ಯಾಕೆ ಈ ಖಾತೆ ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಇದೆ ಎಲ್ಲಾ ಸಚಿವರುಗಳಿಗೆ ಅಂತ? ಇಂಚರ ಈಗಾಗಲೇ ಒಂದ್ ಕಡೆ ಖಾತೆ ಹಂಚಿಕೆಯಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಕೂಡ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಉಂಟಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿಯ ಒಂದು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಸಾಕಷ್ಟು ತಮ್ಮ ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಈಗಾಗಲೇ ಒಂದಿಷ್ಟು ಕೊಟ್ರೆ ಸಂಪೂರ್ಣವಾಗಿರ್ತಕ್ಕಂಥ ಖಾತೆಯನ್ನು ಕೊಡಿ, ಇಲ್ಲ ಅಂತಂದ್ರೆ ನನಗೆ ಬೇರೆ ಖಾತೆಯನ್ನು ಕೊಡಿ ಅನ್ನುವಂತಹ ಹಠವನ್ನು ಕೂಡ ಕೃಷ್ಣ ಬೈರೇಗೌಡರು ಕೂಡ ಹಿಡಿದಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಕೂಡ ಇದ್ರು. ಅದಾದ ಬಳಿಕ ಇಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಮಾತನಾಡಿದ್ದಾರೆ, ಮತ್ತೆ ಸಿದ್ದರಾಮಯ್ಯವ್ರ ಜೊತೆ ಮಾತನಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ರಾಜ್ಯಕ್ಕೆ ಆಗಮಿಸಿರುವಂತಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂತಹ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿ ಒಂದಿಷ್ಟು ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ಒಂದ್ ಕಡೆ ಸುಗಮವಾಗಿ ನಡೀಬೇಕಂತಂದ್ರೆ ಎಲ್ಲ ಸಚಿವರು ಕೂಡ ಸಹಕಾರ ಬೇಕು. ಹಾಗಾಗಿ ಈಗ ಮೊದಲ ಹಂತದಲ್ಲೇ ಒಂದಿಷ್ಟು ಖಾತೆಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಸಮಾಧಾನ ತೋರಿದ್ರೆ ಎಲ್ಲ ಒಂದ್ ಕಡೆ ಇದು ಆಡಳಿತದ ಮೇಲೆ ಒಂದು ಎಫೆಕ್ಟ್ ಬೀಳುವಂತದ್ದು. ಹಾಗಾಗಿ ಇದನ್ನ ಒಂದಿಷ್ಟು ಸರಿಯಾಗಿ ನಿಭಾಯಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ನಾಯಕರಿಗೆ ಸವಾಲಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ, ಕೆಲವೊಂದಿಷ್ಟು ವಿಶ್ವಾಸಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸುರ್ಜೇವಾಲಾ ಅವರು ಅನ್ನುವಂಥದ್ದು. ಹಾಗಾಗಿ ಇದೀಗ ಕೃಷ್ಣ ಬೈರೇಗೌಡರು ಇದೇ ಒಂದು ಖಾತೆಯನ್ನ ಮುನ್ನಡೆಸುವಂತ ಹೋಗುವಂತ ಎಲ್ಲಾ ಸಾಧ್ಯತೆ ಇದೆ. ಅದರ ಭಾಗವಾಗಿ ಈಗ 10 ಗಂಟೆಗೆ ಒಂದು ಜಿಬಿಎ ಮುಖ್ಯ ಕಚೇರಿಯಲ್ಲಿ ಕೂಡ ಒಂದು ಅಧಿಕಾರಿಗಳ ಸಭೆಯನ್ನು ಕೂಡ ಕೃಷ್ಣ ಬೈರೇಗೌಡ ಕರೆದಿದ್ದಾರೆ ಅನ್ನುವಂತ ಮಾಹಿತಿ ನಮ್ಗೆ ಲಭ್ಯವಾಗ್ತಾ ಇದೆ. ಹಾಗಾಗಿ ಕೃಷ್ಣ ಬೈರೇಗೌಡನ ಮನವೊಲಿಸುವಂತ ಪ್ರಯತ್ನದಲ್ಲಿ ಸುರ್ಜೇವಾಲಾ ಅವರು ಯಶಸ್ವಿ ಆದ್ರ ಅಥವಾ ಇನ್ನೇನಾದ್ರೂ ಆಫರ್ ಅನ್ನ ಕೊಟ್ರ ಅನ್ನುವಂಥದ್ದು ಬಹಳ ಕುತೂಹಲಕ್ಕೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಸಹಿತ ಸಚಿವ ಸ್ಥಾನಕ್ಕಾಗಿ ಬಹಳಷ್ಟು ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಹಲವು ರೀತಿಯ ಅವರ ಅಭಿಮಾನಿಗಳು ಕೂಡ ಆಗಿರ್ಬೋದು, ಅವರ ಕಾರ್ಯಕರ್ತರಾಗಿರ್ಬೋದು, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಕೂಡ ಜಮೀರ್ ಅಹಮದ್ ಖಾನ್ ಅವರು ಎರಡನೇ ಒಂದು ಪಟ್ಟಿಯಲ್ಲಿ ತಮಗೂ ಕೂಡ ಒಂದು ಅವಕಾಶ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೀಗ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಇಂಚರ ಬಸವರಾಜ್, ಹಾಗಿದ್ರೆ ಖಾತೆ ವಿಚಾರವಾಗಿ ಯಾವಾಗ ಸರಿ ಹೋಗಬಹುದು ಆಗಿದ್ರೆ? ಇಂಚರ ಈಗಾಗಲೇ ಒಂದಿಷ್ಟು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ನಡೆಸಿರ್ತಕ್ಕಂಥದ್ದು. ಸಚಿವರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ನಿರಂತರವಾಗಿ ಕೂಡ ನಡೀತಾ ಇದೆ. ಆದ್ರೆ ಕೆಲವು ಒಂದು ಸಚಿವರು ಸಹಿತ ಒಂದು ಖಾತೆ ಇನ್ನೂ ಕೂಡ ಅವರಿಗೆ ಅಸಮಾಧಾನ ಕೂಡ ಹೋಗಿಲ್ಲ. ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮತ್ತೊಂದು ಖಾತೆ ಬೇಕಾಗಿತ್ತು ಹೆಚ್ಚುವರಿ ಅನ್ನುವಂಥದ್ದು ಕೆಲವರು ಅಸಮಾಧಾನ ಇದ್ರೆ, ಇನ್ನೊಬ್ರು ಇಲ್ಲ ನನಗೆ ಬೇರೆ ಖಾತೆ ಬೇಕಾಗಿತ್ತು ಅನ್ನುವಂಥದ್ದು ಕೂಡ ಕೆಲವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ಖಾತೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಆದ್ರೆ ಖಾತೆಯನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂಥದ್ದಾದ್ರೆ ಅದನ್ನ ಹೈಕಮಾಂಡೇ ತೀರ್ಮಾನ ಮಾಡ್ಬೇಕು ಅನ್ನುವಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ಬಳಿ ಕೂಡ ಚರ್ಚೆ ನಡೆಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಬಗ್ಗೆ ಹೈಕಮಾಂಡ್ ನಾಯಕರು ಗಮನ ಹರಿಸಿದ್ದಾರೆ. ಮತ್ತೆ ಅದರ ಭಾಗವಾಗಿ ಈಗ ಸುರ್ಜೇವಾಲಾ ಅವರಿಗೆ ಗಮನಕ್ಕೂ ಕೂಡ ಹರಿಸಿದ್ದಾರೆ. ಹಾಗಾಗಿ ಇದನ್ನ ಶೀಘ್ರದಲ್ಲಿ 2ನೇ ಪಟ್ಟಿ ಒಂದು ರಿಲೀಸ್ ಆಗೋಕ್ಕಿಂತ ಮುಂಚಿತವಾಗಿ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಖಡಕ್ ಆಗಿರ್ತಕ್ಕಂಥ ಸಂದೇಶ ಮತ್ತೆ ಒಂದು ಸೂಚನೆ ಕೊಡುವಂತ ನಿಟ್ಟಿನಲ್ಲಿ ಇದನ್ನ ಅಸಮಾಧಾನವನ್ನು ಶಮನಗೊಳಿಸುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂತದ್ದು. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ಖಾತೆ ವಿಚಾರವಾಗಿ ಹಲವಾರು ಸಚಿವರುಗಳಲ್ಲಿ ಗೊಂದಲ ಇದೆ. ಇನ್ನ ಕೆಲವು ಸಚಿವರುಗಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಸುರ್ಜೇವಾಲಾ ಅವ್ರ ಜೊತೆ ಕೂಡ ಕೃಷ್ಣ ಬೈರೇಗೌಡರು ಮಾತನಾಡೋದಕ್ಕೆ ಮುಂದಾಗಿದ್ದಾರೆ. ಕಾದ್ ನೋಡ್ಬೇಕಾಗುತ್ತೆ ಈ ಖಾತೆ ಯಾವಾಗ ಸ್ಟಾಪ್ ಆಗುತ್ತೆ, ಖಾತೆ ವಿಚಾರ ಎಲ್ಲರಿಗೂ ಯಾವಾಗ ಖಾತೆ